ಇವತ್ತಿನ ವಿಡಿಯೋದಾಗ ಸಾಂಪ್ರದಾಯಿಕ ಸಾರು. ಇದನ್ನು ಗುಂಡಿನಕಾಯಿ ರಸ ಅಂತಲೂ ಕರೀತಾರೆ, ಸಣ್ಕುಳಿ ಅಂತಲೂ ಕರೀತಾರೆ. ನಡೀರಿ ಇದನ್ನು ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ಫಸ್ಟ್ ಒಂದು ಪ್ಲೇಟಿಗೆ ಒಂದು 2 ಸ್ಪೂನ್ನಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡಿನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಒಣ ಖಾರ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಮತ್ತು ಕಾಯಿಸಿರೋ ಎಣ್ಣೆ ಹಾಕ್ಕೋಬೇಕು. ನೆಕ್ಸ್ಟ್ ಒಂದು 2 ಸ್ಪೂನ್ನಷ್ಟು ಹುಣಸೆಹಣ್ಣು ರಸ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದನ್ನು ಇದು ಭಾಳ ಗಟ್ಟಿ ಇರಬೇಕು. ನಾವು ಕರೆದಾಗ ಇದು ಒಡ್ಕೋಬಾರ್ದು, ಹಾಗಾಗಿ ಸ್ವಲ್ಪ ಗಟ್ಟಿನೇ ರೌಂಡಾಗಿ ಮಾಡ್ಕೋಬೇಕು. ಎಣ್ಣೆ ಹಚ್ಕೊಂಡು ಕೈಗೆ ಈ ಥರ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಇವು ಗುಂಡು ಏನು ಮಾಡ್ಕೊಂಡಿರ್ತೀವನಲ್ಲ ಅವನ್ನೆಲ್ಲ ಕರಿಬೇಕು. ಸ್ವಲ್ಪ ಬ್ರೌನಿಷ್ ಬರೋ ತನಕ ಕರಿಬೇಕು. ಅದನ್ನು ಹಿಟ್ಟು ಬೇಯಬೇಕು ಎಣ್ಣೆ ಒಳಗೆ. ಈ ಥರ ಆಗ್ತಾವೆ. ಇದನ್ನು ಹಂಗೆ ತಿನ್ನೋಕ್ಕೂ ರುಚಿ ಇರುತ್ತೆ. ನಡೀರಿ ಇದಕ್ಕೆ ಮತ್ತೊಂದು ಕಾಯಿ ರಸ ಮಾಡ್ಕೊಂಬರೋಣ. ಕಾಯಿ ರಸ ಮಾಡೋಕ್ಕೆ ಒಂದು 2 ಸ್ಪೂನಷ್ಟು ಪುಟಾಣಿ ಹಿಟ್ಟು ತೊಗೊಂಡಿನಿ. ಉಪ್ಪು, ಖಾರ, ಬೆಲ್ಲ, ಹುಳಿ, ಕೊತ್ತಂಬರಿ ಮತ್ತು ಕರಿಬೇವು ನೀರು ಹಾಕ್ಕೊಂಡು ಕುದ್ಸಕ್ಕೆ ಇಟ್ಕೋಬೇಕು. ಇದನ್ನು ಅದ್ರೊಳಗನ ಕರಿಬೇವು ಕೊತ್ತಂಬರಿ ಹಾಕಿ ಕುದಿಸೋದ್ರಿಂದ ರುಚಿನೂ ಹೆಚ್ಚು ಬರುತ್ತೆ. ಒಗ್ಗರಣೆ ಆಮೇಲೆ ಲಾಸ್ಟಿಗೆ ಹಾಕ್ಕೊಳ್ಳೋಣಂತ. ಕುದಿಸಿದ ಮೇಲೆ ಸ್ವಲ್ಪ ಗಟ್ಟಿನೇ ಇರಬೇಕಿದು. ನೆಕ್ಸ್ಟ್ ನಾವು ಕರ್ಕೊಂಡಿರ್ತೀವಲ್ಲ ಅವು ಗುಂಡೆಲ್ಲನೂ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಇದೇ ಥರ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು. ಇದು ನೀರೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಲಾಸ್ಟಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಹಿಂಗೆ ಹಾಕಿ ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ಇದು ರೆಡಿನೇ ಆಗ್ತೈತಿ. ಈ ರೆಸಿಪಿನ ಲಕ್ಷ್ಮೀ ಮಾಡಿದಾಗ ನಮ್ಮ ಮನೆಯೊಳಗೆ ಕಂಪಲ್ಸರಿ ಮಾಡ್ತಾರೆ, ಮದ್ವೆ ಟೈಮ್ನೊಳಗೆ. ಆಮೇಲೆ ಇದನ್ನು ಚಪಾತಿಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು, ರೊಟ್ಟಿಗೂ ಚಲೋ ಇರುತ್ತೆ. ಒಂದು ಸತಿ ಈ ರೆಸಿಪಿ ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ.